ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಚೈನಾಕ್ಕೆ ಲಾಭ ಆಗುತ್ತೆ ಮಾಡೋ ದೃಷ್ಟಿಯಿಂದ ಪ್ರಪಂಚದಲ್ಲಿ ಏನಾದ್ರು ಯುದ್ಧ ಶುರುವಾಯಿತು ಅಂದರೆ ಅವ್ರು ಫಸ್ಟ್ ಆಕ್ರಮಣ ಮಾಡೋದು ನಮ್ಮ ಮೇಲೆ, ಇಂಡಿಯಾದ ಮೇಲೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮತ್ತು ವಿಸ್ತರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಮ್ಮಲ್ಲಿ ಅಮಾಯಕರು ಅನಕ್ಷರಸ್ಥರು 1962ನೇ ಇಸ್ವಿನಲ್ಲಿ ಚೈನಾ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಆಕ್ರಮಣ ಮಾಡಿದಾಗ ನೋಡಿ, ಗಡಿ ತುಂಬ ಉದ್ದ ಇದೆ, 2000 ಕಿಲೋಮೀಟ್ರ್ ಉದ್ದಕ್ಕಿದೆ. ಜಮ್ಮು ಆ್ಯಂಡ್ ಕಾಶ್ಮೀರದಿಂದ ಹಿಡಿದು ಅರುಣಾಚಲ ಪ್ರದೇಶವರೆಗೂ ಸುಮಾರು 2000 ಕಿಲೋಮೀಟ್ರ್ ಇದೆ. ಏನಾಗುತ್ತೆ, ಅರುಣಾಚಲ ಪ್ರದೇಶದಲ್ಲಿ ನಮ್ಮ ಸೈನಿಕರನ್ನ ಕಳಿಸ್ಬೇಕು, ಅವರಿಗೆ ಮದ್ದುಗುಂಡುಗಳನ್ನ ಕಳಿಸ್ಬೇಕು ಅಂತಂದರೆ ನಿಯರೆಸ್ಟ್ ಬಿಗ್ ಏರ್ಪೋರ್ಟ್ ಬಂದ್ಬಿಟ್ಟು ಕಲ್ಕತ್ತಾ ಏರ್ಪೋರ್ಟು. ಕಲ್ಕತ್ತಾ ಏರ್ಪೋರ್ಟಲ್ಲಿ 1962ನೇ ಇಸ್ವಿನಲ್ಲಿ ಯುದ್ಧ ನಡೀತಿರ್ಬೇಕಾದ್ರೆ ನಮ್ಮ ಸೈನ್ಯವನ್ನು ಕಳಿಸ್ಬೇಕಾಗತ್ತೆ, ಟ್ಯಾಂಕರ್ಗಳನ್ನ ಕಳಿಸ್ಬೇಕಾಗತ್ತೆ, ಮದ್ದುಗುಂಡುಗಳನ್ನ ಕಳಿಸ್ಬೇಕಾಗತ್ತೆ. ಇದನ್ನೆಲ್ಲ ಹೊತ್ತು ವಿಮಾನ ಕಲ್ಕತ್ತಾ ಏರ್ಪೋರ್ಟಲ್ಲಿ ಇಳಿಯುತ್ತೆ. ಇಳಿದ್ರೆ ಏನಾಗುತ್ತೆ ನೋಡಿ, ಕಲ್ಕತ್ತಾ ಆವಾಗ ವೆಸ್ಟ್ ಬೆಂಗಾಲು ಕಮ್ಯುನಿಸ್ಟ್ ಆಡಳಿತದಲ್ಲಿರುತ್ತೆ. ಕಮ್ಯುನಿಸ್ಟ್ ಏನು ಮಾಡ್ತಾರೆ, ಅಲ್ಲಿ ಲೇಬರ್ಸ್ ಯೂನಿಯನ್ ಇರುತ್ತೆ. ಲೇಬರ್ಸ್ ಯೂನಿಯನ್ನೆಲ್ಲ ಏನು ಅಂತಂದರೆ CPI ಅಥವಾ CPM. CPI ಅನ್ನೋದು ರಷ್ಯಾ ಬ್ಯಾಕ್ಡ್ ಕಮ್ಯುನಿಸ್ಟ್ ಪಕ್ಷ, CPM ಅನ್ನೋದು ಚೈನಾ ಬ್ಯಾಕ್ಡ್ ಕಮ್ಯುನಿಸ್ಟ್ ಪಕ್ಷ. ಇವರೇನು ಮಾಡ್ತಾರೆ, ಈ ಲೇಬರ್ ಯೂನಿಯನ್ನವರು ವಿಮಾನಗಳನ್ನ ಇಳಿಯೋದಕ್ಕೆ ಅನುವು ಮಾಡಿಕೊಡೋದಿಲ್ಲ, ವಿಮಾನಗಳಿಂದ ಸೈನಿಕರು ಇಳಿಯೋಕ್ಕಾಗೋದಿಲ್ಲ, ವಿಮಾನಗಳಿಂದ ಮದ್ದುಗುಂಡುಗಳು ಇಳಿಸೋಕ್ಕಾಗಲ್ಲ. ಹಾಗಾಗಿ ನಮ್ಮ ದೇಶದ ಜನರೇ ವೀಕ್ ಮಾಡ್ತಾರೆ. ಇಂಥ ಪರಿಸ್ಥಿತಿನ ನಾವು ಇಟ್ಕೊಂಡು ಮತ್ತೆ ಇದನ್ನು ರಿಪೀಟ್ ಆಗಿಬಿಟ್ರೆ ಚೈನಾದವ್ರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ಯುದ್ಧ ಅಂತ ನಡೆದ್ರೆ ಆಕ್ರಮಣ ಮಾಡ್ತಾರೆ. ಯಾಕಂದರೆ ನಮ್ಮ ಭೂಭಾಗವನ್ನು ವಶಪಡಿಸ್ಕೋಬೇಕು. ನಮ್ಮ ಜನ ಬಿಡಿ ಏನಾಗಿದೆ ಅಂತಂದ್ರೆ ಇವತ್ತು ಸಹ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ನಾವು ವೋಟ್ ಹಾಕ್ಬಿಡ್ತೀವಿ. ಸಿದ್ದರಾಮಯ್ಯನವರೆಲ್ಲ ಮುಖ್ಯಮಂತ್ರಿ, ಇಲ್ಲಿ ಇಮ್ರಾನ್ ಖಾನ್ನ ಮುಖ್ಯಮಂತ್ರಿ ಮಾಡಿಬಿಡ್ತೀರಿ. ಅವನ್ನಿನ್ನೇನು ಗಲ್ಲಿಗೆ ಹಾಕ್ತಾರೆ. ಪಾಕಿಸ್ತಾನದಲ್ಲಿ ಅಷ್ಟು ಭ್ರಷ್ಟಾಚಾರ, ಅಷ್ಟು ಮಾಡಬಾರ್ದು ಕೆಲಸಗಳನ್ನ ಮಾಡಿ ಸಿಗಾಕೊಂಡು ಕೋರ್ಟಲ್ಲಿ ಒದ್ದಾಡ್ತಾನೆ. ಅವನು ಬಂದು 10 kg ಅಕ್ಕಿ ಕೊಡ್ತಾನೆ ಅಂದರೆ ನಮ್ಮ ಇದೇ ಜನ ವೋಟ್ ಹಾಕ್ತಾರೆ. ಇಮ್ರಾನ್ ಖಾನ್ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬಿಡ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಚೈನಾ ಏನಾದರೂ ಯುದ್ಧ ಅಂತ ನಡೆದರೆ, ವರ್ಲ್ಡ್ ವಾರ್ ಅಂತ ನಡೆದರೆ ನಮ್ಮ ಮೇಲೆ ಕತ್ತಿ ಮಸೀದಕ್ಕೆ ಮೊದಲು ಕಾಯ್ತಾ ಇರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಈ ಥರ ಕಾದ್ಕೊಂಡಾಗ ನಮಗೆ ಒಳ್ಳೆ ಲೀಡರ್ಶಿಪ್ ಬೇಕಾಗುತ್ತೆ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಲೀಡರ್ಶಿಪ್. ಅಂಥ ಲೀಡರ್ಶಿಪ್ಪು ಕಾಂಗ್ರೆಸ್ ಕೊಡೋದೇ ಇಲ್ಲ, ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಆಧಾರ ಸಮೇತ ಹೇಳಬೇಕಾಗತ್ತೆ. ಬನ್ನಿ, 1962ನೇ ಇಸ್ವಿನಲ್ಲಿ ಚೈನಾ ಮೊದಲನೇ ಸರಿ ಯುದ್ಧ ಮಾಡಿದಾಗ ಕರ್ನಾಟಕದ ಭೂಭಾಗದ ಅರ್ಧಕ್ಕಿಂತ ಹೆಚ್ಚು ಪ್ರದೇಶವನ್ನು ನಾವು ಕಳ್ಕೊತೀವಿ. ಟಿಬೆಟ್ ಬಾರ್ಡ್ರಲ್ಲಿ ಇಂಡಿಯಾ ದೇಶದ ಜಮೀನನ್ನು ಕಳ್ಕೊತೀವಿ. ನಾವು ಕಳ್ಕೊಂಡ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನಮ್ಮ ಮುಂದಿದೆ. ಇಂಥ ಸಮಸ್ಯೆಗಳನ್ನೆಲ್ಲ ಹೇಳ್ಬೋದು. 62ನೇ ಇಸ್ವಿಯಿಂದ ಹಿಡಿದು ಇವತ್ತವರೆಗೂ ಸುಮಾರು 60 ವರ್ಷಗಳಾಯಿತು. ನಾವು ಇದುವರೆಗೂ ನಮ್ಗೆ ಆಕ್ರಮಣ ಮಾಡ್ಕೊಂಡಿರ್ತಕ್ಕಂಥ ಭೂಭಾಗ ನಮ್ಮದು ಕೊಡಿ ಅಂತ ಕೇಳಿಲ್ಲ. ನಾವು ಎಂಥ ಹೇತ್ಲಾಂಡಿ ಬದುಕು ಕಾಂಗ್ರೆಸ್ ಸರ್ಕಾರ ನಮಗೆ ಕೊಟ್ಟಿದೆ ಅನ್ನೋದನ್ನು ಹೇಳಬೇಕಾಗತ್ತೆ. ಸೊ ಈ ಥರ ಏನಾದ್ರು ಥರ್ಡ್ ವರ್ಲ್ಡ್ ವಾರ್ ಆಗುತ್ತೆ ಅಂತ ನಾವು ಹಿಂದೆ ಹೇಳಿದ್ವಿ. ಯುಕ್ರೇನ್ ಮತ್ತು ರಷ್ಯಾ ವಿರುದ್ಧ ಆಗಲಿಲ್ಲ ಅದು. ಓಕೆ, ಥ್ಯಾಂಕ್ ಗಾಡ್. ಏನು ಅಂತಂದ್ರೆ ಈ ಸಾರಿ ನೋಡಿ, ದುಡ್ಡಿಗಿಂತ ಇಂಪಾರ್ಟೆಂಟ್ ನಂಬಿಕೆಗಳು, ಧರ್ಮದ ಆಧಾರದ ಮೇಲೆ ಏನಾಗುತ್ತೆ, ಇರಾನ್ ಮತ್ತು ಇಸ್ರೇಲ್ಗಳು ಯುದ್ಧ ಶುರುವಾಗಿದೆ. ನಿನ್ನೆ 100 ಡ್ರೋನ್ಗಳನ್ನ ಬಿಟ್ಟು 100 ಬಾಂಬುಗಳನ್ನ ಇಸ್ರೇಲ್ ಮೇಲೆ ಹಾಕಿದ್ದಾರೆ. 1000 ಜನ ಸತ್ತು ಹೋಗಿದ್ದಾರೆ. ಇದಕ್ಕೆ ಪ್ರತೀಕಾರ ತೀರಿಸ್ಕೋತೀವಿ, ಇದಕ್ಕೆ ಟಿಟ್ ಫಾರ್ ಟ್ಯಾಟ್, ನಾವು ಅವರು ಒಂದೇಟು ಹೊಡೆದು ನಾವು ಒಂದೇಟು ಹೊಡಿತೀವಿ ಅಂತ ಕೂತಿದ್ದಾರೆ. ಇವತ್ತೆಲ್ಲ ನಾಳೆ ಇದಾಗುತ್ತೆ. ಅಮೇರಿಕಾ ಸಹಾಯ ಮಾಡ್ತೀವಿ ಅಂಥೇಳಿ ನೋಡಿ, ದೊಡ್ಡ ಹಡಗನ್ನ, ಯುದ್ಧ ನೌಕೆನ ಆಗಲೇ ಮೆಡಿಟೇರಿಯನಿಯನ್ ಸೀಗೆ ಕಳಿಸ್ಬಿಟ್ಟು ನೀವು ಇಸ್ರೇಲ್ ಪರವಾಗಿ ಇದು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಥರ್ಡ್ ವರ್ಲ್ಡ್ ವಾರ್ ಶುರುವಾಗೋದಕ್ಕೆ ಎಲ್ಲ ಸೂಕ್ತವಾದ ವೇದಿಕೆ ಸಜ್ಜಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಇಂಡಿಯಾ ಮತ್ತು ಚೈನಾದ ಫ್ರೆಂಡ್ಶಿಪ್ ನೋಡಿದ್ರೆ ನಮ್ಮನ್ನು ನಾವೇನು ಹೇಳ್ತೀವಿ ಅದು ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ನಂಬಕ್ಕೆ ಜನ ರೆಡಿ ಇಲ್ಲ. ಬೇರೆ ದೇಶದವರು ಏನು ಮಾಡ್ತಾರೆ, ನಮ್ಮನ್ನು ಅಮೇರಿಕಾದ ಫ್ರೆಂಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ, ಇಸ್ರೇಲ್ ಫ್ರೆಂಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅಂಥ ಟೈಮಲ್ಲಿ ಚೈನಾ ನಮ್ಮ ಮೇಲೆ ಯುದ್ಧ ಮಾಡುತ್ತೆ. ಯುದ್ಧ ಮಾಡಿದ್ರೆ ನಾವು ಆಗಲೇ 1962ರಲ್ಲಿ ಕಾಂಗ್ರೆಸ್ ಅಧಿಕಾರ ಇದ್ದಾಗ, ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಕರ್ನಾಟಕದ ಭೂಭಾಗದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಕಳ್ಕೊಂಡಿದ್ದೀವಿ. ಮತ್ತೆ ಕಳ್ಕೋಬೇಕಾ? ಹಿಸ್ಟ್ರಿಯಿಂದ ನಾವೇನು ಪಾಠ ಕಲಿಬೇಕು? ಹಿಸ್ಟ್ರಿ ಓದೋದೇ ಪಾಠ ಕಲಿಯೋಕ್ಕೆ. ಆ ದೃಷ್ಟಿಯಿಂದ ನಾವು ಎಚ್ಚೆತ್ಕೋಬೇಕಾಗಿದೆ. ಹಾಗಾದರೆ ನಾವು ಮಾಡಬೇಕಾಗಿರೋದು ಏನು ಅನ್ನೋ ಪ್ರಶ್ನೆ ಬರುತ್ತೆ. ಬನ್ನಿ, ನಾವು ರಾಜಕೀಯವಾಗಿ ಪ್ರಬುದ್ಧರಾಗಬೇಕು, ರಾಜಕೀಯವಾಗಿ ಸ್ಟ್ರಾಂಗ್ ಆಗಬೇಕು. ಈಗ ನೋಡಿ, ಕಾಡಿನಲ್ಲಿ ಸಿಂಹನ ಯಾರೂ ರಾಜ ಅಂತ ಡಿಕ್ಲೇರ್ ಮಾಡಿಲ್ಲ. ಸಂಸ್ಕೃತದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ,
ಸ್ವಯಮೇವ ಮೃಗೇಂದ್ರಿತ ಅಂತ ಹೇಳ್ತಾರೆ. ಅಂದರೆ ಯಾವ ಕಾಡು ಪ್ರಾಣಿಗಳು ಸಿಂಹವನ್ನು ಕಾಡಿನ ರಾಜ ಅಂತ ಡಿಕ್ಲೇರ್ ಮಾಡಿಲ್ಲ, ಯಾರೂ ಅದರ ಹತ್ರ ಹೋಗೋದಿಲ್ಲ. ಯಾಕೆ ಅಂತ ಒಂದು ಸಾರಿ ಗರ್ಜನೆ ಮಾಡಿದ್ರೆ ಎಲ್ಲ ದೂರ ಹೊರಟೋಗ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಭಾಳ ಸ್ಟ್ರಾಂಗ್ ಆದ ಗ್ಲೋಬಲ್ ಲೀಡರ್, ವರ್ಲ್ಡ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಇದು ನಿರ್ವಿವಾದ. ಮತ್ತು ಎಲ್ಲೂ ಸಹ ಹಿಂಬಾಲಕರ ಹಾಗೆ ಬೇರೆ ದೇಶದ ಪ್ರಧಾನಮಂತ್ರಿಗಳನ್ನ ಮತ್ತು ಅಧ್ಯಕ್ಷರ ಹಿಂದೆ ಹೋಗೋದಿಲ್ಲ. ಇವ್ರ ಹಿಂದೆ ಬೇರೆಯವರೆಲ್ಲ ಬರ್ತಾರೆ. ಮತ್ತು ಪ್ರಪಂಚದಲ್ಲಿ ಏನೇ ಸಮಸ್ಯೆ ನಡೆದರೂ ಅದಕ್ಕೆ ಉತ್ತರ ಹುಡುಕೋ ಪ್ರಯತ್ನ ನರೇಂದ್ರ ಮೋದಿ ಮುಖಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ಪ್ರಬುದ್ಧವಾದ ರಾಜಕಾರಣವನ್ನು ನಾವು ಬೆಂಬಲಿಸಲೇಬೇಕು. ನಮ್ಮ ದೇಶ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ದೇಶ ಮತ್ತೆ ತುಂಡಾಗಬಾರ್ದು. ನಮ್ಮ ದೇಶ ತುಂಡಾಗಿರೋ ಭಾಗವನ್ನು ವಾಪಸ್ ತಗೋಬೇಕು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮರ್ಯಾದೆಯಿಂದ ಬಾಳಬೇಕು. ಸ್ವಾಭಿಮಾನ, ಸ್ವಾವಲಂಬನೆ ನಮ್ಮಲ್ಲಿರಬೇಕು. ದುಡಿದವ್ರಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ ಅಂತಂದರೆ ಬನ್ನಿ, ಈ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಏನು ನಡೀತಾ ಇದೆ, ನಾವು ಸ್ಟ್ರಾಂಗ್ ಆಗಿರಬೇಕು. ನೀವು ಮಾಡಬೇಕಾಗಿರೋ ಯುದ್ಧ ಏನು? ಟಿ ವಿ ನೋಡ್ತಿರೋ ನಾವ್ಯಾರು ಗನ್ ತಗೊಂಡು ಯುದ್ಧ ಮಾಡೋದು ಬೇಕಿಲ್ಲ ರೀ. ನೋಡಿ, ದೇವರು ಕೊಟ್ಟ ವರ ಅನ್ನೋ ಹಾಗೆ ಸನ್ನಿವೇಶ ಸೃಷ್ಟಿ ಮಾಡಿದ್ದಾರೆ. ಏನಾಗಿ 2024 ಲೋಕಸಭೆ ಎಲೆಕ್ಷನ್ ಬರ್ತಾಯಿದೆ. ಬ್ಯಾಲೆಟ್ ನಾಗರಿಕ ಸಮಾಜದಲ್ಲಿ ಹ್ಯುಮ್ಯಾನಿಟಿನಲ್ಲಿ, ಪ್ರೆಸೆಂಟ್ ಡೇ ಹ್ಯುಮ್ಯಾನಿಟಿನಲ್ಲಿ ಬ್ಯಾಲೆಟ್ ಪೇಪರ್ ಅನ್ನೋದು ಅತ್ಯಂತ ಪ್ರಬಲವಾದ ಮದ್ದುಗುಂಡು. ಇಂಥ ಮದ್ದುಗುಂಡನ್ನು ನಮಗೆ ಕೊಟ್ಟಿದ್ದಾರೆ. 2024 ನಮ್ಮ ದೇಶವನ್ನು ಭಾಳ ಸ್ಟ್ರಾಂಗ್ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ನಮ್ಗೆ ಒದಗಿ ಬಂದಿದೆ. ಆ ದೃಷ್ಟಿಯಿಂದ ನಾವು ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕೋಣ, BJPಗೆ ಓಟ್ ಹಾಕೋಣ. ಕಮಲದ ಬಟನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಕಮಲಕ್ಕೆ ಓಟ್ ಹಾಕೋಣ. ನರೇಂದ್ರ ಮೋದಿಯವ್ರ ಕೈಗಳನ್ನ ಬಲಪಡಿಸೋಣ. ನಮ್ಮ ದೇಶನ ಸ್ಟ್ರಾಂಗ್ ಮಾಡೋಣ. ನಾವೆಲ್ಲರ ಅಪ್ರತಿಮ ದೇಶಭಕ್ತರು, ಬೇರೆಯವ್ರ ಬೆಳೆಕಾಳಲ್ಲಿ ಬೇಯೋದಿಲ್ಲ ಅನ್ನೋದು ತೋರಿಸ್ಕೊಡೋದಕ್ಕೆ ಒಂದು ಸುವರ್ಣ ಅವಕಾಶ ಬಂದೊದಗಿದೆ. ಬನ್ನಿ, ಎಲ್ಲರೂ BJPಗೆ ಓಟ್ ಹಾಕೋಣ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.